ರಾಜ ವೆಂಕಟಪ್ಪ ಅವರು ಇನ್ನಿಲ್ಲ ಅನ್ನೋ ಈ ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಅರಗಿಸಿಕೊಳ್ಳಲಾಗದೇ ಇರುವಂತಹ ವಿಷಯವಾಗಿದೆ. ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು 67 ವರ್ಷ ಅವರಿಗೆ ನಿಧನರಾಗಿದ್ದಾರೆ. ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ನಿಧನ ಹೊಂದಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಂತ ಶಾಸಕ ಇಂದು ಕೊನೆ ಉಸಿರೆಳೆದಿದ್ದಾರೆ. ಬಹಳ ದಿನಗಳಿಂದ ಇವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಂತೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ರಾಜ ವೆಂಕಟಪ್ಪ ನಾಯ್ಕ ಅವರು ಕೊನೆ ಉಸಿರೆಳೆದಿದ್ದಾರೆ. ಜೊತೆಗೆ ಖರ್ಗೆ ಕುಟುಂಬಕ್ಕೆ ಆಪ್ತರಾಗಿರುವಂತಹ ರಾಜ ವೆಂಕಟಪ್ಪ ನಾಯ್ಕ ಅವರ ನಿಧನದ ಸುದ್ದಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅರಗಿಸಿಕೊಳ್ಳಲಾಗದಂತಹ ವಿಷಯವಾಗಿರುವಂಥದ್ದು. ಮಣಿಪಾಲ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶಿವಾನಂದ ಪಾಟೀಲ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಜ ವೆಂಕಟಪ್ಪ ನಾಯ್ಕ ಅಂತಿಮ ದರ್ಶನವನ್ನು ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ ವೆಂಕಟಪ್ಪ ನಾಯಕ ಅಂತಿಮ ದರ್ಶನವನ್ನ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಆಸ್ಪತ್ರೆಗೆ ಪ್ರಿಯಾಂಕ್ ಖರ್ಗೆ ಮತ್ತು ಶಿವಾನಂದ ಪಾಟೀಲ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ನಾಳಿನ ವಿಧಾನಮಂಡಲ ಅಧಿವೇಶನವನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ನಾಳೆ ಸುರಪುರ ಪಟ್ಟಣದಲ್ಲಿ ರಾಜ ವೆಂಕಟಪ್ಪ ಅಂತ್ಯಕ್ರಿಯೆ ನೆರವೇರಲಿದೆ. ರಾಜಮನೆತನದ ರುದ್ರಭೂಮಿಯಲ್ಲಿ ನಡೆಯಲಿರುವಂತಹ ಅಂತ್ಯಕ್ರಿಯೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಮಣಿಪಾಲ್ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಮತ್ತು ಶಿವಾನಂದ ಪಾಟೀಲ್ ಅವರು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ನಾಳಿನ ವಿಧಾನಮಂಡಲ ಅಧಿವೇಶನ ಒಂದು ದಿನ ಮುಂದೂಡಿಕೆ ಕೂಡ ಆಗಿತ್ತು. ಮೊನ್ನೆ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅನಾರೋಗ್ಯ ಅಂದರೆ ಒಂದು ಫುಡ್ ಪಾಯ್ಸನ್ ಆಗಿರೋ ಕಾರಣಕ್ಕಾಗಿ ಒಂದು ದಿನ ಮುಂದೂಡಿಕೆ ಕೂಡ ಮಾಡಲಾಗಿತ್ತು ಸ್ಪೀಕರ್ ಅವರ ಆದೇಶದ ಮೇರೆಗೆ. ಆದರೆ ಈಗ ನಾಳೆ ನಡಿಬೇಕಾಗಿರುವಂಥ ಸದನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಕಾರಣ ರಾಜ ವೆಂಕಟಪ್ಪ ಅವರ ನಿಧನದ ಕುರಿತಾಗಿ. ಸುರಪುರದಿಂದ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಜಕೀಯದಲ್ಲಿ ಬಹಳ ಸಂಭಾವಿತ ರಾಜಕಾರಣಿ. ಯಾವಾಗಲೂ ಕೂಡ ನನ್ನ ಭೇಟಿಯಾದಾಗೆಲ್ಲ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತಗೊಂಡು ಬರೋರು. ವಿಶೇಷವಾಗಿ ನೀರಾವರಿ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡೋರು. ಅವರು ಕಳೆದ ಬಾರಿ ಸೋತಾಗಲೂ ಕೂಡ ಜನರನ್ನ ಅವರು ಸೋತಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಜನರನ್ನ ಬಿಟ್ಟಿರಲಿಲ್ಲ, ಜನರ ಜೊತೆನಲ್ಲೇ ಇರ್ತಿದ್ರು. ಸೊ ಅಂತ ಒಬ್ಬ ಜನಪರವಾದಂತ ಕಾಳಜಿ ಇದ್ದಂತ ರಾಜಕಾರಣಿ ಇವತ್ತು ನಮ್ಮನ್ನ ಆಗಲಿದ್ದಾರೆ. ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದು ಅವ್ರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದು. ಇವರು ಈಗ ಒಂದ್ 2-3 ದಿನಗಳ ಹಿಂದೆ ಚಾರ್ಜ್ ತಗೊಂಡಿದ್ರು. ಅವರು ಪಾಪ ಅದು ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಬಹಳ ನೋವು ಸಂಗತಿ. ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮ್ಗೇನು ಗೊತ್ತಾಗಿಲ್ಲ, ನಿರೀಕ್ಷೆ ಇರಲಿಲ್ಲ. ನಾನು ನಿನ್ನೆ ತಾನೇ ಬಂದಿದ್ದೆ, ಆಸ್ಪತ್ರೆಗೆ ನೋಡ್ಲಿಕ್ಕೆ ಬಂದಿದ್ದೆ. ನಿನ್ನೆ ಸ್ವಲ್ಪ ಮೊನ್ನೆ ರಾತ್ರಿ ರಿಕವರ್ ಆಗಿದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಆದ್ರೆ ನಿನ್ನೆ ಮತ್ತೆ ಅನ್ಕಾನ್ಸಿಯಸ್ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ನಿನ್ನೆ ನೋಡ್ಕೊಂಡು ಹೋಗಿದ್ದೆ. ಆದ್ರೆ ಇಷ್ಟು ಬೇಗನೆ ಸಾಯ್ತಾರೆ ಅಂತೇಳಿ ನಾನು ಅನ್ಕೊಂಡಿಲ್ಲ. ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದ್ರೆ ದುರದೃಷ್ಟವಶಾತ್ ಅವರು ನಮ್ಮನ್ನಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ
ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಕಾನ್ಷಿಯಸ್ ತಪ್ಪಿತು ಅಂತ ಇಲ್ಲಿ ಹೇಳ್ತಾ ಇದ್ರು. ಸೊ ಅದಾದಮೇಲಿಂದ ಸ್ವಲ್ಪ ಇವತ್ತೇನೋ ಕಾರ್ಡಿಯಾಕ್ ಅರೆಸ್ಟ್ ಆದಂಗೆ ಆಗಿ ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಸೊ ಇದು ಒಟ್ಟಾರೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನಾಳೆಗೆ ದರ್ಶನಕ್ಕೆ ವ್ಯವಸ್ಥೆ ಅಲ್ಲಿ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ನಾನಾಗಿರ್ಬೋದು, DC ಅವರಿಗೆ ಮತ್ತು SP ಅವರಿಗೆ ಮಾತನಾಡಿ ಏನು ಸ್ಟೇಟ್ ಆನರ್ಸನ್ನು ಕೊಡಬೇಕು ಅದನ್ನು ನಾವು ನೀಡ್ತೀವಿ. ಅದ್ರ ಜೊತೆಯಾಗಿ ಸಾರ್ವಜನಿಕರಿಗೆ ಕೂಡ ಅವರು ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಅನಾನುಕೂಲ ಆಗಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗಲೇ ಸೂಚಿಸಿದ್ದೇವೆ. ಅವರು ಕೂಡ ಇವತ್ತು ಸ್ಪಾಟಿಗೆ ಹೋಗಿ ಅಲ್ಲಿ ಅವರ ಕುಟುಂಬದ ಅವ್ರ ಜೊತೆ ಮಾತನಾಡಿ ಏನೇನು ವ್ಯವಸ್ಥೆ ಆಗಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲನೂ ಸಜ್ಜುಗೊಳಿಸ್ತೇವೆ ನಾವು ಸರ್ಕಾರ ವತಿಯಿಂದ. ಗಮನಿಸ್ತಾ ಇದ್ದೀರಾ ನೀವು, ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಬಹಳ ಆಪ್ತರಾಗಿರುವಂಥ ರಾಜಾ ವೆಂಕಟಪ್ಪ ನಾಯಕ್ ಅವರು, ನಂತರ ಪ್ರಿಯಾಂಕ ಖರ್ಗೆ ಅವರು ಕೂಡ ಆಸ್ಪತ್ರೆಗೆ ಭೇಟಿನ ಕೊಟ್ಟು ಅಂತಿಮ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಶರತ್. ಒಂದು ರೀತಿಯಾದಂಥ ನುಂಗಲಾಗದಂತಹ ತುತ್ತಾಗಿರುವಂಥದ್ದು ಈ ಒಂದು ಸುದ್ದಿ, ಬರಸಿಡಿಲಿನಂತೆ ಬಡಿದಿರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ, ಹಾಗೆ ಕ್ಷೇತ್ರದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಅವರ ರಾಜಕೀಯ ಜೀವನದ ಬಗ್ಗೆ ಮೆಲ್ಕ್ ಹಾಕೋದಾದ್ರೆ ಶರತ್. ಖಂಡಿತ ಶ್ವೇತಾ, ಇದೀಗ ಇಡೀ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಶಾಸಕರಾಗಿರೋದು ನುಂಗಲಾರದ ತುತ್ತಾಗಿರುವಂತದ್ದು ಅದೇ ಕ್ಷೇತ್ರದ ಶಾಸಕರಾಗಿದ್ದಂತಹ ರಾಜಾ ವೆಂಕಟಪ್ಪ ನಾಯಕನವರು ಇದೀಗ ನಿಧನರಾಗಿರುವಂತದ್ದು. ಸುಮಾರು ದಿನಗಳ ಹಿಂದೆಯಿಂದ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಬಳಲ್ತಾ ಇದ್ರು. ಇದು ಇವತ್ತು ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಅವರು ನಿಧನರಾಗಿರುವಂತದ್ದು. ಒಟ್ಟಾರೆಯಾಗಿ 4 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ರು. 1994, 99 ಮತ್ತೆ 2013 ಮತ್ತೆ 2023ರಲ್ಲಿ. ಇತ್ತೀಚೆಗೆ ರಾಜುಗೌಡ ವಿರುದ್ಧ ಸ್ಪರ್ಧೆ ಮಾಡಿ ಅವರು ಶಾಸಕರು ಕೂಡ ಆಗಿದ್ದು, ಇತ್ತೀಚೆಗೆ ಇದೀಗ ಅವರ ಮೃತಕ್ಕೆ ಸಂತಾಪವನ್ನು ಸೂಚಿಸಲು CM ಸಿದ್ದರಾಮಯ್ಯ ಅವರು, ಹಾಗೆ ಪ್ರಿಯಾಂಕ ಖರ್ಗೆ ಅವರು, ಹಾಗೆ ಶಿವಾನಂದ ಪಾಟೀಲ್ ಅವರು ಸಹ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈ ನಿರೀಕ್ಷೆ ಇರಲಿಲ್ಲ ನಮಗೆ, ಆದ್ರೂ ಸಹ ಇಷ್ಟು ವಯಸ್ಸಿನಲ್ಲಿ ಕೂಡ ಅವ್ರನ್ನ ನಾವು ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬಂತು ಅಂತ ಹೇಳಿ CM ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ಇವರ ಮೃತದ ಸಾವಿನ ಕಾರಣದಿಂದಾಗಿ ನಾಳೆಯ ಸದನವನ್ನು ಕೂಡ ಮುಂದೂಡಲಾಗಿದೆ. ಇನ್ನು ಸುರಪುರದಲ್ಲಿ ನಾಳೆ ಸಂಜೆ ಅವರ ಸ್ವಕ್ಷೇತ್ರ ಸುರಪುರದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಅವರ ಅಂತಿಮ ಸಂಸ್ಕಾರವು ಕೂಡ ನೆರವೇರಲಿದೆ. ಶ್ವೇತಾ, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೂ ಹೆಚ್ಚಿನ ಮಾಹಿತಿನ ನೀಡಲಿಕ್ಕೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪಾವಗಡ. ಮಾರುತಿ, ಈ ಒಂದು ಸುದ್ದಿ ನಿಜಕ್ಕೂ ಒಂದು ರೀತಿಯಾದಂಥ ಆಘಾತಕಾರಿ ಸುದ್ದಿನೇ ಆಗಿರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ. ಇನ್ನು ಎಷ್ಟೊತ್ತು ಸುರಪುರಕ್ಕೆ ಅಂದರೆ ಅವರ ಹುಟ್ಟೂರು ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಮತ್ತು ಇನ್ನು ಯಾರೆಲ್ಲ ಭೇಟಿನ ಕೊಡ್ತಾ ಇದ್ದಾರೆ ಆಸ್ಪತ್ರೆಗೆ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ? ಶ್ವೇತಾ, ಕಾಂಗ್ರೆಸ್ಸಿಂದ 4 ಬಾರಿ ಶಾಸಕರಾಗಿದ್ದಂಥ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಗೆದ್ದು ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಯಾವುದೇ ಬಣದಲ್ಲಿ ಗುರುತಿಸ್ಕೊಳ್ಳದೆ, ಒಂದು ಕಡೆ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಮತ್ತೊಂದು ಕಡೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಜೊತೆ ಮೂವರ ನಾಯಕರುಗಳ ಜೊತೆನೂ ಕೂಡ ಉತ್ತಮವಾದಂತಹ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಂತಹ ರಾಜು ವೆಂಕಟಪ್ಪ ನಾಯಕ್ ಇವತ್ತು ಹೃದಯಾಘಾತದಿಂದ ತೀರ್ಕೊಂಡಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ KPCC ಅಧ್ಯಕ್ಷ DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಈಗಷ್ಟೇ ಆಸ್ಪತ್ರೆಗೆ ತೆರಳಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ಪಾರ್ಥಿವ ಶರೀರ ಸುರಪುರಕ್ಕೆ ಹೋಗ್ತಾ ಇದೆ. ನಾಳೆ ಅಂತಿಮ ಕಾರ್ಯವಿಧಿವಿಧಾನಗಳು ಆಗ್ತವೆ ಅನ್ನುವಂಥ ಒಂದು ಮಾಹಿತಿಯನ್ನು ರಾಜು ವೆಂಕಟಪ್ಪ ನಾಯಕ ಅವರ ಕುಟುಂಬದವರು ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಏನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನು ಸದನದಲ್ಲಿ ಕೊಡಬೇಕಾಗಿತ್ತು, ಹಾಲಿ ಶಾಸಕರ ನಿಧನ ಆಗಿರೋದ್ರಿಂದ ನಾಳೆ ಬಹುತೇಕ ಸಂತಾಪ ಸೂಚನೆ ಮಾಡಿ ಸದನವನ್ನು ನಾಡಿದ್ದು ಮಂಗಳವಾರ ನಡೆಸೋದಕ್ಕೆ ಮುಂದೂಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಹಿಂದೆ ಕರ್ನಾಟಕದಲ್ಲಿ ಅದೊಂದು ಸಂಪ್ರದಾಯ ಇದೆ. ಸಕ್ರಿಯವಾಗಿರುವ
ಹಾಲಿ ಶಾಸಕರು ಒಂದು ವೇಳೆ ನಿಧನರಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಸದನವನ್ನು ಅವತ್ತು ಮೊಟಕುಗೊಳಿಸುವಂಥ ಒಂದು ಕೆಲಸ ಮಾಡ್ತಾರೆ. ಹೀಗಾಗಿ ನಾಳೆ ಸಂತಾಪ ಸೂಚನೆ ಬಳಿಕ ಸದನವನ್ನು ಮಂಗಳವಾರಕ್ಕೆ ಮುಂದೂಡುವಂತಹ ಒಂದು ಸಾಧ್ಯತೆ ಇದೆ. 4 ಬಾರಿ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಕೂಡ ಈ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಬಿಜೆಪಿಯ ರಾಜುಗೌಡ ನಾಯಕ್ ವಿರುದ್ಧ ಗೆಲ್ಲೋದಕ್ಕೆ ಬಹಳಷ್ಟು ಸಾಹಸವನ್ನು ಮಾಡಿದ್ರು. ಅಂದರೆ ಇಬ್ಬರು ಕೂಡ ನೇರ ಪೈಪೋಟಿ, ಇಬ್ಬರಿಗೂ ಕೂಡ ಬಹಳಷ್ಟು ಪ್ರಬಲ ರಾಜಕೀಯ ಪೈಪೋಟಿಯ ನಡುವೆ ಈ ಬಾರಿ ಗೆದ್ದುಕೊಂಡು ರಾಜು ವೆಂಕಟಪ್ಪ ನಾಯಕ್ ಅವರು ಬಂದಿದ್ದು 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ತಕ್ಷಣ, ಯಾಕಂತ ಹೇಳಿದ್ರೆ 94ರಲ್ಲಿ ಶಾಸಕರಾಗಿದ್ದರಿಂದ ಹಿಡಿದು ಇವತ್ತಿನವರೆಗೂ ಕೂಡ 4 ಬಾರಿ ಗೆದ್ದಿರುವಂತಹ ರಾಜು ವೆಂಕಟಪ್ಪ ನಾಯಕ್ ಆಗಾಗ್ಗೆ ಸಚಿವ ಸ್ಥಾನದ ಬೇಡಿಕೆಯನ್ನು ಕೂಡ ಇಡ್ತಿದ್ರು. ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮನಮುಟ್ಟುವಂಥ ಒಂದು ರೀತಿಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖೇನ ಒತ್ತಡ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ 2.5 ವರ್ಷದ ಬಳಿಕ ಏನು ಸಂಪುಟ ಪುನರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಅವಕಾಶ ಕೊಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಕಳೆದ 1 ವಾರದ ಹಿಂದೆ, ಅಂದರೆ 15 ದಿನಗಳ ಹಿಂದೆ ಆದಂತಹ ನಿಗಮಮಂಡಳಿ ನೇಮಕ ವಿಚಾರದಲ್ಲೂ ಕೂಡ ನಿಗಮಮಂಡಳಿಯ ಅಧ್ಯಕ್ಷಗಿರಿಯನ್ನು ರಾಜು ವೆಂಕಟಪ್ಪ ನಾಯಕ್ ಅವರಿಗೆ ಕೊಟ್ಟು ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈ ನಡುವೆ ಅವರಿಗೆ ಅನಾರೋಗ್ಯ ಪೀಡಿತರಾಗಿ ಕಳೆದ 1 ವಾರದ ಹಿಂದೆ ಮೈಸೂರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ ನಿನ್ನೆ ತಡರಾತ್ರಿ ಎದೆನೋವು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ದಾಖಲಾಗಿ ಇವತ್ತು ಇಂತಹ ಒಂದು ಸುದ್ದಿ ಹೊರಬಂದಿರುವಂಥದ್ದು. ಒಟ್ಟಾರೆ ಈ ಬೆಳವಣಿಗೆಯನ್ನು ನೋಡಿದ್ರೆ ರಾಜು ವೆಂಕಟಪ್ಪ ನಾಯಕ್ ಒಬ್ಬ ಸಚ್ಚಾರಿತ್ರ ರಾಜಕಾರಣಿ, ಜೊತೆಗೆ 4 ಬಾರಿ ಗೆದ್ದಿದ್ರು ಕೂಡ ಅಮ್ಮು ಬಿಮ್ಮು ಇಲ್ಲದ ಒಬ್ಬ ರಾಜಕಾರಣಿ ಅಂತಾನೆ ಹೇಳ್ಬೋದು. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದಷ್ಟು ಆ ಭಾಗದ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ತಮ್ಮದೇ ಪ್ರಭಾವವನ್ನು ವರ್ಚಸ್ಸನ್ನು ಹೊಂದಿದಂತಹ ರಾಜು ವೆಂಕಟಪ್ಪ ನಾಯಕ್ ಅವರನ್ನ ಕಳ್ಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಸಂಘಟನಾತ್ಮಕವಾಗಿ ಸ್ವಲ್ಪ ಹಿನ್ನಡೆ ಅಂತಾನೆ ಹೇಳ್ಬೋದು. ಶ್ವೇತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.